ನೀನು ಹೇಳ್ತಿರೋದಿಲ್ಲ ಸರಿ ಕಣೆ ಕಾವ್ಯ. ನನಗೆ ಫ್ಯಾಷನ್ ಡಿಸೈನಿಂಗು ಟೈಲರಿಂಗು ಎಲ್ಲ ಗೊತ್ತು. ಆದರೆ ಮತ್ತೆ ಯಾಕೆ ಸೋಮಾರಿ ಅನ್ಸುತ್ತೆ? ಅಯ್ಯೋ ಸೋಮಾರ್ತನ ಅಲ್ಲ ಕಣೆ. ಈ ಮನೇಲಿ ನಾನು ಫ್ಯಾಷನ್ ಡಿಸೈನಿಂಗು ಟೈಲರಿಂಗು ಎಲ್ಲ ಮಾಡೋಕ್ಕೆ ಸಾಧ್ಯನಾ ಅಂತ. ಯಾಕೆ ಸಾಧ್ಯ ಆಗಲ್ಲ? ನೋಡು, ಹೊರಗಡೆ ಫ್ಯಾಷನ್ ಡಿಸೈನಿಂಗ್ ಆರ್ಡರ್ ಸರಕ್ಕೆ ಅಂತ ಆಕ್ಟಿವ್ ಆಗಿ ಓಡಾಡ್ತಿದ್ರೆ ನೀನು ಸಣ್ಣ ಆಗ್ಬಿಡ್ತೀಯ ಕಣೆ. ಹೌದೇನೆ? ನಿಜನೇನೆ? ಖಂಡಿತವಾಗ್ಲೂ ನಿಜ ಕಣೆ. ಇನ್ನೊಂದು ವಿಷಯ ಜಾಜಿ, ಆ ರಾಜೇಶ್ವರಿ ಒಂದಿಬ್ರು ಹುಡುಗಿಯರ್ನ ಮನೆಯಲ್ಲಿ ಇಟ್ಕೊಂಡು ಟೈಲರಿಂಗು ಫ್ಯಾಷನ್ ಡಿಸೈನಿಂಗು ಶುರು ಮಾಡ್ಬೇಕು ಅಂತ ಹೇಳ್ತಿದ್ಲು. ಅದಕ್ಕಿಂತ ಮುಂಚೆ ನೀನ್ ಶುರು ಮಾಡ್ಬೇಕು. ಹೌದು ಕಣೆ, ಇಲ್ಲಾಂದ್ರೆ ಕಾಪಿ ಕ್ಯಾಟ್ ಅಂತ ಹಂಗಿಸ್ತಾಳೆ. ಟೈಲರಿಂಗ್ಗೆ ಹುಡುಗಿರೆಲ್ಲ ಮನೆಗೆ ಬರ್ತಾರೆ. ನಮ್ಮ ಯಜಮಾನ್ರದೇ ನನಗೆ ಯೋಚನೆ ಕಣೆ. ಟೋಟಲ್ ಆಗಿ ರಸಿಕರು. ಯಾರು ರಸಿಕರು? ನೀವೇ ಹೇಳ್ತಾ ಇದ್ಲು ನೀವು ತುಂಬಾ ರಸಿಕರು ಅಂತ. ಅಯ್ಯೋ, ನಾನೆಲ್ಲೋ ನೀವೇ ಹೋಗ್ಬಿಟ್ರೇನೋ ಅನ್ಕೊಂಡೆ. ಇದೇನಿದು ಬಂದಾಗಿಂದ ಕೈನೇ ಕೊಟ್ಟಿಲ್ಲ. ಮೊಸರು ಕೊಟ್ಬಿಡಿ. ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಿಮ್ ಕೈ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಯಾವ್ದಿದು ಹೊಸ ರಿಂಗು? ಹೋದ್ಸಲ ಬಂದಾಗ ಇರ್ಲಿಲ್ಲಪ್ಪ. ಓಹೋ, ಕಿವಿಲಿತ್ತು ಅನ್ಸುತ್ತೆ ಅಲ್ವಾ? ನಾವು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಹೋಗ್ರಿ ಇಲ್ಲಿಂದ. ಅವ್ರೇನೋ ಮಾತಾಡ್ಬೇಕತ್ತೆ. ಬನ್ನಿ ರೂಮಲ್ಲಿ ಕೂತ್ಕೊಂಡು ನೀವು ಮಾತಾಡೋಣ. ನಾನು ಕಾವ್ಯನ್ ಜೊತೆ ಮಾತಾಡ್ಬೇಕು, ನೀವು ಹೋಗಿ. ಕಾವ್ಯ ಅವ್ರೆ, ಹೋಗ್ತಾ ಒಂದ್ಸಲ ಸಿಕ್ಬಿಟ್ಟು ಹೋಗಿ. ನಿಮ್ಮ ಹತ್ರ ಒಂದು ಮಾತು ಹೇಳೋದಿದೆ. ಈಗಲೇ ಹೇಳಿ ಏನು ಅಂತ. ನೀವು ಸಿಕ್ಕಾಪಟ್ಟೆ ಸುಂದರವಾಗಿದ್ದೀರಿ. ನಿಮ್ ಯಜಮಾನ್ರು ತುಂಬಾನೇ ಸೋಷಿಯಲ್, ಎಲ್ಲರ ಜೊತೆನೂ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅದೇ ಬಂದಿರೋದು ಪ್ರಾಬ್ಲಮ್. ಅದಕ್ಕೆ ನಾನು ಹೇಳಿದ್ದು, ಈ ಮನೆಯಲ್ಲಿ ಟೈಲರಿಂಗು ಫ್ಯಾಷನ್ ಡಿಸೈನಿಂಗು ಎಲ್ಲ ಶುರು ಮಾಡಕ್ ಸಾಧ್ಯನೇ ಇಲ್ಲ ಅಂತ. ಯಾಕೆ ಸಾಧ್ಯ ಆಗಲ್ಲ? ಇಂಥ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನೀನ್ ತಲೆ ಕೆಡಿಸ್ಕೊಳ್ತಿದ್ರೆ ನೀನ್ ಕಲ್ತಿರೋ ವಿದ್ಯೆನ ಮರ್ತು ಬಿಡ್ತೀಯ ಅಷ್ಟೇನೆ. ನೋಡಿ, 1 ರೂಪಾಯಿಗೂ ಗಂಡನ ಹತ್ರ ಕೈ ಚಾಚಕ್ಕಾಗತ್ತೇನೆ? ಅಯ್ಯೋ, ನಾನ್ 1 ರೂಪಾಯಿಗೆಲ್ಲ ಕೈ ಚಾಚೋದೇ ಇಲ್ಲ ಕಣೆ. ಮತ್ತೆ ನನ್ಗೇನೇ ಕೇಳಿದ್ರು 1,000 ಇಲ್ಲ 10,000 ರೂಪಾಯಿ. ನನ್ ಗಂಡನ್ ಬುದ್ಧಿ ಗೊತ್ತಿದ್ದು ಟೈಲರಿಂಗ್ ಅಂತ ಹುಡುಗಿನ ಮನೆಗೆ ಹೇಗ್ ಕಳ್ಸೋದು? ಅದು ಸರಿ, ಕೂರೆಗೆ ಹೆದರ್ಕೊಂಡು ಕಂಬಳಿ ಹೊತ್ಕೊಂಡಿರೋಕ್ಕಾಗತ್ತೇನೆ? ಹಾಗಂತ ಧೈರ್ಯ ಮಾಡಿ ಕಂಬಳಿ ಹೊದ್ಕೊಂಡ್ರೆ ಕಡತ ಶುರು ಆಗುತ್ತಲ್ಲ. ಅಲ್ವೇ? ಅವನಿಗೆ ಹೆದರ್ಕೊಂಡು ಹುಡುಗಿಯರ್ ಮನೆಗೆ ಬರಬಾರ್ದು ಅಂದ್ರೆ ಹೇಗೆ? ಹುಡುಗಿರ್ ಮನೆಗ್ ಬಂದ್ರೆ ನಮ್ಮ ಯಜಮಾನ್ರನ್ನ ಕಂಟ್ರೋಲ್ ಮಾಡಕ್ಕಾಗತ್ತಾ? ನಿನಗೆ ಯಾಕೆ? ಮನೆಗೆ ಹುಡುಗಿಯರ್ ಟೈಲರಿಂಗಿಗೆ ಬರ್ಲಿ, ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ಲಿ. ನಿನ್ ಗಂಡ ಅಲ್ಲಿ ಹೋಗದೆ ಇರೋ ನೋಡ್ಕೊಂಡ್ರೆ ಆಯ್ತಪ್ಪ. ನಾವು ಕಳಿಸ್ತಾ ಇದ್ರು ಯಾವ್ದೋ ಮಾಯದಲ್ಲಿ ಹೋಗ್ಬಿಟ್ಟು ಹುಡುಗಿರ್ ಮುಂದೆ ಹಲ್ಗಿಂಚ್ತಾ ಹರಟೆ ಹೊಡಿತಾ ನಿಂತ್ಕೊಂಡ್ಬಿಡ್ತಾರೆ. ನಾನೇನಾದ್ರೂ ಮಾತಾಡಕ್ ಹೋದ್ರೆ ಮೇಡಮ್ ಮೇಡಮ್ ಅಂತ ಮಸ್ಕ ಹೊಡೆದು ನನ್ ಬಾಯಿ ಮುಚ್ಚಿಸ್ತಾರೆ. ಗೊತ್ತಾಯ್ತು ಬಿಡು, ಅದನ್ನ ರಿಪೇರಿ ಮಾಡಕ್ ತಾನೆ ನಾನ್ ಬಂದಿರೋದು. ಈ ದೇವಿ ರಜ್ಜಿಗೆ ಯಾರಿಗೆ ಯಾವಾಗ ಏನ್ ಮಂತ್ರ ಹಾಕ್ಬೇಕು, ಯಾರಿಗೆ ಯಾವ ಲೇಹ ತಿನ್ನಿಸ್ಬೇಕು ಅನ್ನೋದು ಚೆನ್ನಾಗ್ ಗೊತ್ತು. ನಿನ್ನ ಮಾಡಿ ನೀನ್ ಟೈಲರಿಂಗ್ ಶುರು ಮಾಡು. ಈ ಮನೆಗೆ ಯಾವ ಹುಡುಗಿನೇ ಬಂದ್ರು ನಿನ್ನ ಗಂಡ ಅವ್ರ ಕಡೆ ಕಣ್ಣೆತ್ತು ನೋಡಬಾರ್ದು ಅಂತ ಲೇಹ ಮಾಡ್ಕೊಡ್ತೀನಿ. ಅದನ್ನ ಹಾಲಲ್ಲಿ ಹಾಕಿ ಕುಡಿಸು. ಆಮೇಲೆ ನೋಡ್ತಾ ಇರು, ನಿನ್ನ ಗಂಡ ನಿನ್ನ ಬಿಟ್ಟು ಇನ್ನೊಂದು ಹುಡುಗಿ ಕಡೆ ತಲೆ ಎತ್ತಿ ನೋಡಿದ್ರೆ ಕೇಳು. ಅಜ್ಜಿ ಲೇಹಿ ಅಷ್ಟೊಂದು ಪವರ್ಫುಲ್ಲಾ? ನಿಮ್ ತಾತಂಗೂ ಇದೇ ಬುದ್ಧಿ ಇತ್ತು. ನಾನು ಅವ್ರಿಗೆ ಅಜ್ಜಿ ಲೇಹ ಮಾಡಿಕೊಟ್ಟೆ ನೋಡು. ಆಮೇಲೆ ಅವರು ನನ್ನ ಸೆರಗ್ ಹಿಡ್ಕೊಂಡು ಮೂರತ್ತು ಮಿಯಾವ್ 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 ಅಂತ ನನ್ನ ಹಿಂದೆ ಸುತ್ತಾಗ್ತಿದ್ರು. ಅದಕ್ಕೆ 12 ಆಗಿದ್ದು. ಆಯ್ ಪೂಜೆ ಅಲ್ಲ ಕಣೆ, ಮನೆಯಲ್ಲೇ ಫ್ಯಾಷನ್ ಡಿಸೈನಿಂಗು ಟೈಲರಿಂಗು ಎಲ್ಲ ಶುರು ಮಾಡ್ತಿದೀನಿ. ಈ ಹಳೆ ಮಿಷಿನ್ ಅಲ್ಲ? ಮಿಷಿನ್ ಹಳೇದಾದ್ರೇನು ಬೀಳೋ ಹೊಲಿಗೆಗಳು ಹೊಸದಾಗೆ ಇರುತ್ತೆ. ಅದರಿಂದ ಏನ್ ಲಾಭ? ಏನ್ ಲಾಭ ಅಂತ ಕೇಳ್ತಿದ್ಯಾ? 50 ರೂಪಾಯಿ ಬ್ಲೌಸ್ ಪೀಸ್ನ 100 ರೂಪಾಯಿ ಕೊಟ್ಟು ಹೊಲಿಸ್ತೀವಿ. ಪ್ಯಾಂಟ್ಗೆ 300 ರೂಪಾಯಿ ಕೊಡ್ತೀವಿ. ಶರ್ಟ್ಗೆ 200 ರೂಪಾಯಿ ಕೊಟ್ಟು ಹೊಲಿಸ್ತೀವಿ. ಬಟ್ಟೆ ಬೆಲೆಗಿಂತ ಟೈಲರಿಗೆ ಕೊಡೋ ಮಜೂರಿನೇ ದುಬಾರಿ. ಅದಕ್ಕೆ ಮಹಾತ್ಮ ಗಾಂಧಿ ಅವರು ಟೈಲರ್ ಹತ್ರ ಹೋಗ್ತಾನೆ ಇರ್ಲಿಲ್ಲ. ಮತ್ತ ಅವ್ರ ಪಂಚೆಗಳನ್ನ ಜಿಗ್ಜಾಗ್ ಮಾಡಿಸ್ತಾ ಇರ್ಲಿಲ್ವೇನಪ್ಪ? ಆಗಿನ ಕಾಲದಲ್ಲಿ ಜಿಗ್ಜಾಗ್ ಎಲ್ಲ ಇರ್ಲಿಲ್ಲ ಪಲ್ಲು. ಮತ್ತೆ ಹೇಗೆ ಉಟ್ಕೊಳ್ತಾ ಇದ್ರು? 2 ಧೋತಿ ತಗೊಂಡು ಒಂದ್ ಸೊಂಟಕ್ಕೆ ಒಂದ್ ಕಂಟಕ್ಕೆ ಸುತ್ಕೋತಾ ಇದ್ರು. ಆದ್ರೆ ಈಗ ಕಾಲ ಬದಲಾಗಿದೆ. ಫ್ಯಾಷನ್ ಡಿಸೈನ್ಗೆ ತುಂಬಾ ಬೆಲೆ ಇದೆ. ಹಾಗಾದ್ರೆ ನಮ್ಮ ಬಟ್ಟೆಗಳನ್ನೆಲ್ಲ ನೀವೇ ಹೊಲಿತೀರಾ? ನಾನೇಕೆ ಹೊಲಿಲಿ? ಅಮೆರಿಕಾದಲ್ಲಿ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಿರೋ 2 ಕರೆಸ್ತಾ ಇದ್ದೀನಿ. ಒಬ್ಳು ಶೈಲಾ, ಇನ್ನೊಬ್ಳು ಲೈಲಾ. ಸರಿ ಹೋಯ್ತು ಬಿಡಿ, ಮನೇಲೆ ಇದಾರಲ್ಲ ಮಜ್ನು. ಏ ಜಾಜಿ, ಬನ್ನಿ ಇಲ್ಲಿ. ಬದ್ದೆ ಅಜ್ಜಿ. ತಗೋ, ಈ ಹಾಲ್ನಲ್ಲಿ ಲೇಹ ಹಾಕಿದ್ದೀನಿ. ಪರವಾಗಿಲ್ವಾ? ಇದು ತಗೊಂಡು ಹೋಗಿ ನಿನ್ ಗಂಡು ಕೊಡು. ಹಾಲು ಕುಡಿದ್ಮೇಲೆ ಅವನ ಬಾಯಿಗೆ ಹೊಲಿಗೆ ಬೀಳುತ್ತೆ. ಆಮೇಲೆ ಬಟ್ಟೆಗೆ ಹೊಲಿಗೆ ಹಾಕೋ ಹುಡುಗಿಯನ್ನ ಕರ್ಸು. ರೀ, ಏನು ಯಜಮಾನ್ರೆ, ಜಾಜಿ ಆಂಟಿ ಕರೀತಿದ್ದಾರೆ, ಬನ್ನಿ. ಅವರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನೆಲ್ಲಿ ಬೇಡ ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ಕೆಲಸ ನೋಡೋಕೆ. ಏನ್ ಮೇಡಮ್ ಇದು ವಿಶೇಷ ಸೇವೆ?
ಏನ್ರಿ ನೀವು ನಿಮ್ಗೊಂದು ಲೋಟ ಹಾಲು ಕೊಡೋಣ ಅಂದ್ರೆ ನನ್ನ ಕೈಗೆ ಸಿಕ್ಕೋದಿಲ್ವಲ್ಲ ನೀವು? ಅದು ಮೇಡಮ್ ಅವರೇ ಅಲ್ಲಿ ಕುಡಿ, ನಾನು ಆಮೇಲೆ ಕುಡಿತೀನಿ. ಇಲ್ಲ, ನಾನು ನನ್ನ ಕೈಯಾರೆ ನಿಮಗೆ ಕೊಡಬೇಕು ರೀ. ನೀವು ಹಾಲು ಕುಡ್ದ್ಬಿಟ್ರಾ? ಅದು ಮೇಡಮ್ ಅವರೇ ನೆತ್ತಿಗೆ ತೂಟಿತ್ತಲ್ವಾ, ಅದಕ್ಕೆ ಇದನ್ನೇ ನೀರು ಅಂತ ತಿಳ್ಕೊಂಡು ಗಟ 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 ಅಂತ ಕುಡ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿದ್ರಿ, ನನಗೆ ಬೇಕಾಗಿದ್ದು ಅದೇ. ಈಗ ನೀರು ಬೇಡವಾ? ಬೇಡ ಮೇಡಮ್ ಅವರೇ. ಲೇ ಹುಡುಗಿ ಬಾರೆ ಇಲ್ಲಿ. ನಾನು ಹುಡುಗಿನ? ಜಾಜಿ ಅರೆ ಹೇ ಜಾಜಿ, ಒಂದು ಸಲ ಏನಾಗಲ್ಲ, ಐ ಲವ್ ಯು ಅಂತ ಹೇಳೆ ಜಾಜಿ, ಐ ಲವ್ ಯು ಅಂತ ಹೇಳೆ ಜಾಜಿ. ರೀ, ಇಷ್ಟೊತ್ತು ನೀವ ಹಾಡಿದ್ದು, ಇನ್ನೊಂದ್ ಸ್ವಲ್ಪ ಹೊತ್ತು ಹಾಡ್ರಿ. ನೋಡು, ಇನ್ನು ಮೇಲಿಂದ ಇಂಥ ಸ್ಟ್ರಾಂಗ್ ಆದ ಹಾಲನ್ನೆಲ್ಲ ನನಗೆ ತಂದು ಕೊಡ್ಬೇಕು. ಯಾವುದೇ ಕಾರಣಕ್ಕೂ ನೀನ್ ಕುಡಿಬಾರ್ದು, ಗೊತ್ತಾಯ್ತಾ ನನ್ನ ಆರಾಗಿಣಿ? ನಾನು ನಿಮ್ಮ ಅರಗಿಣಿನ? ನಾನು ಯಾಕೆ ಹಾಲು ಕುಡಿಬಾರ್ದು? ಅಲ್ಲ, ಈಗಿರೋ ಸೈಜು ಸಾಲದು ಅಂತ ಮತ್ತೆ ಹಾಲನ್ನು ಕುಡಿದು ಇನ್ನೂ ಅಷ್ಟು ದಪ್ಪ ಆಗಿ ಸಕ್ಕರೆ ಬೈಲಿಗೋ ಇಲ್ಲ ಬಂಡೀಪುರಕ್ಕೋ ಹೋಗಿ ಸೆಟ್ಲ್ ಆಗ್ಬಿಟ್ರೆ ನಾನು ಬಿಟ್ಬಿಡ್ತೀನಿ ಅನ್ಕೊಂಡಿದ್ದ. ಅಲ್ಲಿಂದ ಕರ್ಕೊಂಡು ಬಂದ್ಬಿಡ್ತೀನಿ. ಯಾಕೆಂದ್ರೆ ನೀನು ನನ್ನ ಲವ್ಲಿ ಹೆಂಡತಿ. ಅತ್ತೆ ನೋಡಿದ್ರಾ ನಮ್ಮ ಯಜಮಾನ್ರು ಸ್ವಂತ ಹೆಂಡತಿ ಜೊತೆ ಹೇಗ್ ಲವ್ ಮಾಡ್ತಿದ್ದಾರೆ ಅಂತ? ಇದಕ್ಕೆಲ್ಲ ಯಾರ್ ಕಾರಣ? ಇನ್ಯಾರು ಬಂದಿದ್ದಾಳಲ್ಲ ಆ ದೇವಿ ಲಜ್ಜಿ ಅವಳೆ. ಅವಳು ಬಂದ ಮೇಲೆ ನನ್ನ ಮಗ ಹೀಗೆಲ್ಲ ಕುಣಿಯೋಕ್ ಶುರು ಮಾಡಿದ್ದು. ನಮ್ಮ ಯಜಮಾನ್ರು ಯಾವತ್ತೂ ಇಷ್ಟು ಹುಚ್ಚುಚ್ಚಾಗಿ ಆಡ್ತಾ ಇರ್ಲಿಲ್ಲಪ್ಪ. ಅತ್ತೆ, ಈ ದೃಶ್ಯನ ನನ್ನ ಕಣ್ಣಿಂದ ನೋಡಕ್ ಆಗ್ತಾ ಇಲ್ಲ. ಸಂಕಟ ಪಡ್ಬೇಡಮ್ಮ, ನಿನ್ ಸಂಕಟ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಯ್ಯೋ, ಇದೆಲ್ಲ ನನ್ನ ಕಲ್ಮ ಕಲ್ಮ. ಅಮ್ಮ, ಸಾಕ್ ಬಿಡಿಪ್ಪ, ಆಮೇಲೆ ಸಿಗ್ತೀನಿ. ಆಮೇಲೆ ಸಿಗ್ತೀನಿ ಅಂದ್ರೆ ನಾನು ಬಿಟ್ಬಿಡ್ತೀನ, ಈಗಲೇ ಸಿಕ್ಬೇಕು. ತಪ್ಸ್ಕೊಂಡ್ಬಿಟ್ರೆ ನಾನು ಬಿಟ್ಬಿಡ್ತೀನಿ, ಮೂಗ್ ಕಚ್ಬಿಡ್ತೀನಿ ಅಷ್ಟೇ. ಏನಾಗಿದೆ ನಿನ್ಗೆ? ಅಜ್ಜಿಯನ್ನು ಬಿಡಿಸಿಲ್ವಲ್ಲೋ? ಅಜ್ಜಿ ಆದ್ರೆ ಏನಂತೆ, ನೀನು ನೋಡೋದಕ್ಕೆ ಒಳ್ಳೆ ಮಲ್ಲಿಕಾ ಶರಾವತ್ ಇದ್ದಂಗಿದೀಯಾ. ಪಲ್ಲು, ಇವಳು ಶೈಲಾ, ಇವಳು ಲೈಲಾ. ಇಬ್ರಿಗೂ ಹಾಯ್. ಹಾಯ್. ಏನೇನ್ ಹೊಲಿತೀರಾ? ಕಂಡಿದ್ದೆಲ್ಲ ಹೊಲಿತೀವಿ, ಹೊಲಿಗೆ ಹಾಕ್ತೀವಿ. ಅದಕ್ಕೆ ಚೆನ್ನಾಗಿ ಹೊಲಿತಾರಾ? ಅದಕ್ಕೆ ತಾನೇ ಕಳ್ಸಿರೋದು. ಆಗ್ಲೇ ಹೇಳದ್ನಲ್ಲೇ ಅಮೇರಿಕಾದಲ್ಲಿ ಕೋರ್ಸ್ ಮಾಡಿ ಬಂದಿದ್ದಾರೆ ಅಂತ. ಹಾಗಿದ್ರೆ ನಾನು ಇವ್ರ ಹತ್ರ ಒಂದು ಚೂಡಿದಾರ್ ಹೊಲಿಸ್ಕೊತೀನಿ. ಹೊರಗಿನ ಆರ್ಡರ್ಸ್ ತುಂಬಾ ಇದೆ, ಎಲ್ಲ ಮುಗ್ದು ಲಾಭ ಬರ್ಲಿ ನೋಡೋಣ. ನೀನ್ ದುಡ್ಡು ಕೊಟ್ರೆ ಹೊಲ್ದು ಕೊಡ್ತಾರೆ. ಅದಕ್ಕೆ ನಮ್ಮ ಮನೆಯಲ್ಲಿ ಮಿಷಿನ್ ಇಟ್ಕೊಂಡು ಹೊಲಿತಾ ಇದ್ದೀರಾ ಅಂದ್ಮೇಲೆ ಮನೆಯವ್ರಿಗೆಲ್ಲ ಫ್ರೀಯಾಗಿ ಹೊಲಿದ್ ಕೊಡ್ಬೇಕು ತಾನೆ? ಫ್ರೀ ಅಂತೆ, ಫ್ರೀ. ಹೋಗಿ ಕೆಲಸ ನೋಡೋಕೆ ಬಂದ್ಬಿಟ್ಲು. ಏನಪ್ಪ, ಅದಕ್ಕೆ ಎಲ್ಲಿಂದನೋ ಇಲ್ಲಿಗೆ ಬಂದು ವ್ಯಾಪಾರ ಶುರು ಮಾಡ್ಕೊಂಡಿದ್ದಾರೆ. ಇದೇ ಜಾಗನ ನಾವು ಬೇರೆಯವ್ರಿಗೆ ಬಾಡಿಗೆ ಬಿಟ್ಟಿದ್ರೆ ತಿಂಗಳಿಗೆ 5,000 ಬರ್ತಿರ್ಲಿಲ್ವೇನಪ್ಪ? ಕಣ್ಣು ಮುಚ್ಕೊಂಡು ಕೊಡ್ತಾ ಇದ್ರು ಪಲ್ಲು. ಅಂತದ್ರಲ್ಲಿ ನಮಗೆ ಬಿಟ್ಟಿ ಬಟ್ಟೆ ಹೊಲಿದ್ ಕೊಡು ಅಂದ್ರೆ ಯಾಕೆ ಅಂತಾರೆ ನೋಡಿ? ಇರೋ ಪಲ್ಲು, ಅವ್ರು ಹಾಕೋ ಹೊಲಿಗೆಗಳು ಎಷ್ಟು ದಿನ ನಿಲ್ಲತ್ತೆ ಅಂತ ನೋಡೋಣ. ಅಂದ್ರೆ ಒಂದ್ ಸಲ ಹುಡುಗಿರೇನಾದ್ರೂ ನಮ್ಮ ಬಾವನ ಕಣ್ಣಿಗೆ ಬಿದ್ರೆ ಹೊಲಿಗೆನೂ ಇಲ್ಲ, ಟೈಲರಿಂಗ್ ಅಂಗಡಿನೂ ಇಲ್ಲ, ಎಲ್ಲ ಎತ್ತಂಗಿ ಆಗ್ಬಿಡತ್ತೆ. ಹೋಗಿ ಆಗ್ಬೇಕಪ್ಪ. ಇರೋ ಪಲ್ಲು, ಬಾವ ಹುಡುಗಿರ ಹತ್ರ ತಮಾಷೆ ಮಾಡ್ತಾ ಇರೋದನ್ನ ಜಾಜಿ ಅದಕ್ಕೆ ಹೇಳಿದ್ರೆ ನಮಗ್ ಮಸಾಲೆ ದೋಸೆ ಕಾಸು ಸಿಗತ್ತೆ. ಅಯ್ಯೋ, ಎಷ್ಟೊಂದು ಬುದ್ಧಿವಂತರಾಗ್ಬಿಟ್ಟಿದ್ರಲ್ಲಪ್ಪ. ನನಗೂ ಬುದ್ಧಿ ಇದೆ ಅಂತ ಗೊತ್ತಾಗಿದ್ದು ನಿನ್ ಕಟ್ಕೊಂಡ್ಮೇಲೆ. ಕಲರ್ ಕಲರ್ ವಾಟ್ ಕಲರ್. ಆ ದೇವ್ರು ನನ್ನ ಬಡ್ಡಿ ಮಗ ಸುಖ ಕೊಟ್ಬಿಟ್ರೆ ತಲೆ ತಿರ್ಗಂಗ್ ಕೊಡ್ತಾನೆ. ಕಷ್ಟ ಅನ್ನೋದನ್ನ ಕೊಟ್ಬಿಟ್ರೆ ಇಡೀ ತಾರ್ ಮರುಭೂಮಿ ಸುತ್ತಾಕೊಂಡ್ಬಂದ್ರು ಒಂದು ಲೋಟ ನೀರು ಕೊಡಕ್ಕಿಲ್ಲ. ಇಬ್ರು ಸಖತ್ತಾಗಿದ್ದೀರಾ. ಯಾರನ್ನ ಮಾತಾಡ್ಸ್ಬೇಕು ಯಾರನ್ನ ಬಿಡ್ಬೇಕು ಅಂತ ನನಗಂತೂ ಗೊತ್ತಾಗ್ತಾನೆ ಇಲ್ಲ. ನಿನ್ನ ಮಾತಾಡ್ಸ್ಬಿಟ್ರೆ ಇವಳಿಗೆ ಕೋಪ, ಇವಳನ್ನ ಮಾತಾಡ್ಸ್ಬಿಟ್ರೆ ನಿನಗೆ ಕೋಪ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ನೀವಿಬ್ರು ಸಖತ್ತಾಗಿದ್ದೀರಾ. ಏನ್ರಿ ಮಾಡ್ತಿದ್ದೀರಾ ಇಲ್ಲಿ? ತಗೊಳ್ಳಿ, ಹಾಲು ಕುಡಿ ಹೋಗಿ. ಕೊಡಿ ಮೇಡಮ್ ಅವರೇ, ಶಕ್ತಿ ಬಂದ್ಬಿಡ್ಲಿ. ಕೆಲಸಕ್ಕೆ ಅಂತ ಬಂದ ಮೇಲೆ ತುಂಬಾ ಸಿನ್ಸಿಯರ್ ಆಗಿ ಕೆಲಸ ಮಾಡಬೇಕು. ಶ್ರದ್ಧೆ ಇರಬೇಕು. ನನಗೆ ಈ ನಗು, ಕೇಕೆ, ಹರಟೆ ಅಂದ್ರೆ ಮೈಯೆಲ್ಲ ಅಲರ್ಜಿ. ಏನು ನೀನೇನೋ ನನ್ನನ್ನು ಪಿಳಿ 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 ಅಂತ ನೋಡೋದು? ನೀನೇನಮ್ಮ ವಾರಗಣ್ಣೆ ಅಂತ ನೋಡ್ತಾ ಇದೀಯಾ? ಮದುವೆ ಆದ ಗಂಡಸ್ರನ್ನ ಹಾಗೆಲ್ಲ ನೋಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಮಗೆ? ಅಲ್ಲ, ಬಗ್ಗಿಸ್ಕೊಂಡು ಕೆಲಸ ಮಾಡಬೇಕು. ಅಲ್ಲ, ನನ್ನ ನೀವು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ.
ಅಜ್ಜಿ ನೀ ಕೊಟ್ಟು ಲೇಹ್ಯ ಇಷ್ಟೆಲ್ಲ ಕೆಲಸ ಮಾಡುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆ ಹಾಲು ಕುಡಿದ ತಕ್ಷಣ ಸ್ವಲ್ಪ ದಿನ ಈ ಲೇಹ ಕೊಡ್ತಾ ಇರು, ಆಮೇಲೆ ನಾನು ನಿನಗೆ ಬಸರಿ ಲೇಹ ಮಾಡ್ಕೊಡ್ತೀನಿ. ಹೋಗಿ ಅಜ್ಜಿ. ದೇಶದೇ ಬಂದ ಭಾಗ್ಯ. ಏನು ಯಜಮಾನ್ರೆ? ನೀನು ನನ್ನ ಮಾತಾಡ್ಸ್ಬೇಡ. ಯಾಕೆ? ನಾನು ನಮ್ಮ ಮೇಡಮ್ನವ್ರನ್ನ ಮನಸ್ಸಿಗೆ ಹಚ್ಕೊಂಡ ಮೇಲಿಂದ ಬೇರೆ ಯಾವ ಆನೆನೂ ಮಾತಾಡ್ಸೋದಕ್ಕೆ ನನಗಿಷ್ಟ ಇಲ್ಲ. ಏನು ಯಜಮಾನ್ರೆ? ಜಾಜಿ ಆಂಟಿ ಅವ್ರ ಅಜ್ಜಿ ಬಂದಾಗಿಂದ ನೀವು ನನ್ನ ಹತ್ರ ಸರಿ ಮಾತಾಡ್ತಾನೆ ಇಲ್ಲ. ನೋಡೋ, ನಮ್ಮ ಜಾಜಿ ಮೇಡಮ್ ಅವ್ರ ಪರ್ಮಿಷನ್ ಇಲ್ಲದೆ ನಾನು ಒಂದು ಹೆಣ್ಣು ಜಿರ್ಲೆನ ಟಚ್ ಕೂಡ ಮಾಡಲ್ಲ. ಎಲ್ಲ ನಮ್ಮ ಅಜ್ಜಿ ಎಫೆಕ್ಟ್ ರೀ. ಏನು ಅಂದ್ರೆ ಇವತ್ತು ಹಾಲೇ ಕುಡ್ದಿಲ್ಲ, ತಗೊಳ್ಳಿ ಅಂದ್ರೆ. ನೆನಪು ಮಾಡೋದಕ್ಕೆ ತಾವಿದಿರಲ್ಲ, ಕೊಡಿ ಕುಡಿದು ಬಿಡ್ತೀನಿ. ಎಲೈ ಎನ್ನಯ್ಯ ಜಾಜಿ ಜಂಬಲ್ ಸುಬ್ಬೆ, ನಿಮಗೆಲ್ಲ ಮಾತಾಡ್ತಿದ್ರೆ ನನ್ಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ರೀ. ನೀನು ನಕ್ಕರೆ ಪಾಕದಿಂದ ತೆಗೆದ ಬೆಲ್ಲ ಹಿಂದಲೇನೆ ನಿನ್ನ ಗಲ್ಲ. ಎಲ್ಲ ಮಾಡಿದ್ರೆ ಪಾಪ ಅತ್ತೆಯವ್ರಿಗೆ ನಾಚಿಕೆ ಆಗಿಲ್ಲಿಂದ ಓಡೋಗ್ಬಿಡ್ತಾರೆ ಅಷ್ಟೇ. ಅವರೆಲ್ಲ ಹೋಗ್ತಾರೆ ರೀ. ನಾನೇ ಆರ್ಡರ್ಸ್ ತರೋದಕ್ಕೆ ಹೊರಗಡೆ ಹೋಗ್ಬೇಕಾಗಿದೆ. ನಾನು ಬರೋವರೆಗೂ ಆ ಶೈಲಾ ಲೈಲಾ ಇಬ್ರು ಸರಿಯಾಗಿ ಕೆಲಸ ಮಾಡ್ತಾರಲ್ಲ ಅಂತ ಗಮನಿಸ್ಕೊಡಿ. ಜಾಜಿ ಜಾಜಿ ಜಾಜಿ, ಇನ್ನು ನಲ್ದೆ ಬೇರೆ ಯಾವ ಹೆಣ್ಣನ್ನು ಕಣ್ಣೆತ್ತು ನೋಡೋದಕ್ಕೆ ನನಗೆ ಮನಸ್ಸೇ ಇಲ್ಲ. ಆದ್ರೂ ನೀನು ಒಂದು ಜವಾಬ್ದಾರಿ ನನಗೆ ವಹಿಸ್ತೀಯ ಅಂದ ಮೇಲೆ ಅದನ್ನ ಕಣ್ಣು ಮುಚ್ಕೊಂಡಾದ್ರೂ ಸರಿ ನಾನು ನಡೆಸ್ತೀನಿ. ನೀನು ಆದಷ್ಟು ಬೇಗ ಹೋಗಿ, ಸಾಧ್ಯವಾದಷ್ಟು ಲೇಟಾಗಿ ಬಾ. ಅಂದ್ರೆ ಬೇಗ ಬಾ. ಇನ್ನೊಂದ್ಸಲ ಹೋಗು ಅನ್ರಿ. ಅಯ್ಯೋ, ಬರೀ ಹೋಗು ಏನ್ ಬಂತು, ಹೋಗಲ್ಲೇ. ಏನು ಯಜಮಾನ್ರೆ? ಯಾರಮ್ಮ ನೀನು? ಹಲೋ ಲೈಲಾ ಲಿಪ್ಟನ್. ಏನ್ ಹಾಗಂದ್ರೆ? ಲಿಪ್ಟನ್ ಅಂದ್ರೆ ಗೊತ್ತಿಲ್ವಾ? ಲಿಪ್ ಅಂತ ಅರ್ಥ. ಹಲೋ ಶೈಲಾ ಶೈಟನ್. ಶೈಟನ್ ಅಂದ್ರೇನು? ಏನು ಅಂತ ಗೊತ್ತಿಲ್ವಾ? ಶೈಟನ್ ಅಂದ್ರೆ ನಾಚಿಕೆ ಅಂತ ಅರ್ಥ. ನೆನ್ನೆ 10 ಗ್ರಾಂ ಪ್ರೀತಿನೂ ಇರ್ಲಿಲ್ಲ, ಇವತ್ತೇನು ಟನ್ ಗಟ್ಲೆ ಪ್ರೀತಿ ತೋರಿಸ್ತಿದ್ದೀರಾ? ಅದು ಯಾವಾಗ್ಲೂ ಹಾಗೇನೆ. ಮನೆಯಲ್ಲಿ ಜಾಜಿ ಅನ್ನೋ ಧೂಮಕೇತು ಇರುವಾಗ ನಾವು ಯಾರು ಜಾಸ್ತಿ ಬಾಚಿತ್ ಮಾಡಬಾರ್ದು. ನೀವ್ ಬಂದ್ರೆ ನಮ್ ಕೈಲಿ ಕೆಲಸ ಮಾಡಕ್ಕೆ ಆಗಲ್ಲ, ಯಾವಾಗ್ಲೂ ಕಿಟ್ಲೆ ಮಾಡ್ತಾನೆ ಇರ್ತೀರಾ. ಅಯ್ಯೋ, ಹೊಲಿಯೋದೆಲ್ಲ ಆಮೇಲೆ ಇದ್ದಿದ್ದೆ. ಈಗೇನಿದ್ರು ನಾವು ನಲಿಬೇಕು. ನೋಡ್ದ ಬಲ್ಲು ನಿಮ್ಮ ಅಣ್ಣನ ಹುಡುಗಿರ ಹತ್ರ ಹೇಗ್ ಮಾತಾಡ್ತಾನಂತ. ಇದನ್ನ ಜಾಜಿ ಅದಕ್ಕೆ ಹತ್ರ ಹೇಳಲೇಬೇಕು. ಮಸಾಲೆ ದೋಸೆ ಕಾಸ್ನ ಗಿಟ್ಟಿಸ್ಕೊಳ್ಳೇಬೇಕು. ಬನ್ನಿಪ್ಪ ಹೇಳೋಣ. ಹೇ ಪಲ್ಲೆ ಬಿಟ್ಲಾ, ಇಲ್ಲಿ ನಿಂತ್ಕೊಂಡು ಯಾರಿಗೋ ಕಾಯ್ತಿದ್ದೀರಾ? ನಿಮ್ಗೆ. ನನ್ಗ ಯಾಕೆ? ಒಳಗಡೆ ಹೋಗಿ ನೋಡಿ ಗೊತ್ತಾಗತ್ತೆ. ಏನು ಒಳಗಡೆ ನಡೀತಾ ಇರೋದು ಟೈಲರಿಂಗ್ ಅಲ್ಲ, ಮತ್ತೆ ಲವ್ ರಿಂಗು. ಶೈಲಾ ಮತ್ತು ಲೈಲಾ, ಒಂದು ತಿಳ್ಕೊಳ್ಳಿ, ನೀವಿಬ್ರು ಹೀಗೆ ಟೈಮ್ ವೇಸ್ಟ್ ಮಾಡೋದು ನನಗಂತೂ ಸ್ವಲ್ಪನೂ ಇಷ್ಟ ಆಗಲ್ಲ. ನನ್ನ ಹೆಂಡತಿ ಜಾಜಿ ಜಂಬಲ್ ದಿನ್ನಿ ತುಂಬಾ ಕಷ್ಟಪಟ್ಟು ಈ ಟೈಲರಿಂಗ್ ಸಂಸ್ಥೆನ ಹುಟ್ಟು ಹಾಕಿದ್ದಾಳೆ. ನೀವು ಮತ್ತೆ ಮತ್ತೆ ಕಾಫಿ ಕುಡಿಯೋಕೆ ಅಂತ ಹೋಗೋದು, ನೀರು ಕುಡಿಯೋಕೆ ಅಂತ ಹೋಗೋದು, ರಿಂಗ್ ಟೋನ್ ಕೇಳೋದು, ಇದೆಲ್ಲ ನನಗೆ ಇಷ್ಟ ಆಗಲ್ಲ. ನಿಯತ್ತಾಗಿ ಕೆಲಸ ಮಾಡ್ಕೊಂಡಿರೋ ಆಗಿದ್ರೆ ನಮ್ಮ ಮನೆಯಲ್ಲಿರಿ, ಇಲ್ಲದೆ ಇದ್ರೆ ದಯವಿಟ್ಟು ಬಿಟ್ಟು ಹೋಗಿ. ನೀವು ಬೆಣ್ಣೆ ಆದ್ರೆ ನಾನು ಬೆಂಕಿ. ನಮ್ಮ ಮನೆಗೆ ಫೈರ್ ಇಂಜಿನ್ ಬರೋದಕ್ಕಿಂತ ಮುಂಚೆ ನಿಯತ್ತಾಗಿ ಕೆಲಸ ಮಾಡೋದನ್ನ ಕಲೀರಿ. ಸುಳ್ಳು ಹೇಳೋದು ಯಾವಾಗ ಕಲ್ತ್ರೋ? ನಾ ಸುಳ್ಳು ಹೇಳಿದ್ವಾ? ಮತ್ತೆ ಇನ್ನೊಂದ್ಸಲ ನನ್ ಗಂಡನ ಮೇಲೆ ಸುಳ್ಳು ಆಪಾದನೆ ಹೊರಿಸಿದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಕೋತಿಗಳ. ಹಾಯ್ ಲೈಲಾ. ನೀವೇನಿಲ್ಲಿ? ಏನು ವಾಚ್ಮ್ಯಾನ್ ಕೆಲಸ ಮಾಡ್ತಿದ್ದೀರಾ? ಇಲ್ಲ, ಅದು ಮನೆ ಗೋಡೆಗಳಿಗೂ ಕಿವಿ ಇರುತ್ತೆ ಅಲ್ವಾ. ನಾನು ಹಾಗೆ ಅನ್ಕೋತಿದ್ದೆ. ಅದು ಸೂರ್ಯ ಮುಳುಗೋ ಹೊತ್ತಲ್ಲಿ ನೀನು ಒಳ್ಳೆ ಬೆಳದಿಂಗಳ ಚಂದ್ರನ್ ತರ ಕಳೆಗಟ್ಟಿ ಬಿಡ್ತೀಯ. ಇನ್ನು ಕತ್ಲಾಗ್ಬಿಟ್ರಂತೂ ತುಪ್ಪಕ್ಕಂತ ಉದ್ರೋಗ ನಕ್ಷತ್ರ. ಅದು ಸಂಡೆ ಏನ್ ಪ್ರೋಗ್ರಾಮು? ಸಂಡೆ ನಾನು ಫುಲ್ ಫ್ರೀ. ಹಾಗಿದ್ರೆ ನಾಳೆ ಬೇಗ ಒಂದು ಅರ್ಧ ಗಂಟೆ ಮುಂಚೆನೆ ಬಂದ್ಬಿಡು. ಆ ಸಂಡೆ ಏನ್ ಮಾಡೋಣ ಅಂತ ಇಬ್ರು ಕೂತ್ಕೊಂಡು ಸ್ಕೆಚ್ ಹಾಕೋಣ. ಸ್ವಲ್ಪ ಹುಷಾರಾಗಿ ಹೋಗು, ಬೀದಿನಲ್ಲಿ ಯಾರಾದ್ರೂ ಅಪಪೋಲಿಗಳು ರೇಗಿಸ್ಬಿಟ್ರೆ ಕಷ್ಟ. ಅಯ್ಯೋ ಸುಮ್ನೆ ರೇಪ, ಬೇರೆಯವ್ರ ರೇಗ್ಸಕ್ಕೆ ನೀವೇನಾದ್ರು ಉಳಿಸಿದ್ರೆ ತಾನೆ. ಬಾಯ್ ಬಾಯ್. ಶೈಲಾ, ಅದು ನಾನು ನಿನಗೋಸ್ಕರನೇ ಟಾಟಾ ಮಾಡೋಣ ಅಂತ ನಿಂತ್ಕೊಂಡು ಕಾಯ್ತಾ ಇದ್ದೆ. ಯಾಕೆ ಸ್ವಲ್ಪ ಲೇಟ್ ಮಾಡ್ಬಿಟ್ಟೆ? ನೀವು ಮನೇಲಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ನನಗೂ ಅಷ್ಟೇನೆ, ನೀನು ನಮ್ಮ ಮನೆಯಲ್ಲಿ ಇದ್ಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ.
ಹೌದು, ಈ ಸಂಡೆ ಏನ್ ಪ್ರೋಗ್ರಾಮು? ಈ ಸಂಡೆ ನಾನು ಫುಲ್ ಫ್ರೀ ಆಗಿದ್ದೀನಿ. ಹೌದಾ? ಹಾಗಿದ್ರೆ ನಾಳೆ ಒಂದು ಅರ್ಧ ಗಂಟೆ ಬೇಗ ಬೇಡ, ಅವಳಿಗೆ 1 ಗಂಟೆನೇ ಬೇಗ ಬಾ. ಈ ಸಂಡೆ ಏನ್ ಮಾಡೋಣ ಅಂತ ಇಬ್ರು ಕೂತ್ಕೊಂಡು ಸ್ಕೆಚ್ ಹಾಕೋಣ. ಸರಿ. ಹೋಗೋವಾಗ ಸ್ವಲ್ಪ ಹುಷಾರು, ರಸ್ತೆನಲ್ಲಿ ಯಾರಾದ್ರೂ ಅಪಪೋಲಿಗಳು ರೇಗಿಸ್ಬಿಟ್ರೆ ಕಷ್ಟ. ಬೀದಿಲಿ ಯಾರು ರೇಗ್ಸೋದು ನೀವು ರೇಗ್ಸಿದಷ್ಟು ಖುಷಿ ಆಗಲ್ಲ. ಬಾಯ್ ಬಾಯ್ ಬಾಯ್. ಸುಂದರವಾದ ಹುಡುಗಿರು ಬಂದಾಗ ತುಂಬ ನೋಡ್ಕೊಂಡ್ಬಿಡ್ಬೇಕು. ಅವ್ರು ಕಷ್ಟಪಟ್ಟು ಮೇಕಪ್ ಮಾಡ್ಕೊಂಡ್ ಬರೋದು ಯಾರ ಸಲುವಾಗಿ? ನಮಗೋಸ್ಕರ ಕಣ. ಜಾಜಿ ಅದಕ್ಕೇನು ಮೇಕಪ್ ಮಾಡ್ಕೋತಾರಲ್ಲ, ಅದಕ್ಕೆ ಯಾರಾದ್ರೂ ಮೇಕಪ್ ಅಂತಾರೇನೋ? ಮತ್ತೆ ಗೋಡೆ ಹೊಡೆಯಲ್ಲಪ್ಪ. ನೀವಿಬ್ಬರು ಹೇಳಿದ ಸಮಯಕ್ಕೆ ಸರಿಯಾಗಿ ಬಂದಿದ್ದರಿಂದ ನನ್ನ ಮನಸ್ಸು ಹರ್ಷಗೊಂಡಿದೆ, ಪ್ರಫುಲ್ಲವಾಗಿದೆ, ಸಂತೋಷವಾಗಿದೆ. ಈ ಸಂತೋಷನ ನಾವು ಒಂದು ನೃತ್ಯ ಮಾಡೋದ್ರ ಮೂಲಕ ಯಾಕೆ ಹಂಚ್ಕೋಬಾರ್ದು? ಓಕೆ ಅಲ್ವಾ? ಓಕೆ, ಒಂದು ಹಾಡು ಹಾಕ್ಬಿಡ್ತೀನಿ. ಇವ ಒಳಗಡೆ ಹೋಗಿ ನೋಡಿ ಏನ್ ನಡೀತಾ ಇದೆ ಅಂತ. ಇವತ್ತೇನ್ ನಡೀತಾ ಇದೆ? ಅಣ್ಣ ಇಬ್ರು ಹುಡುಗಿಯ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಡ್ಯಾನ್ಸ್ ಮಾಡ್ತಿದ್ದಾರೆ. ಒಳಗಡೆ ಹೋಗಿ ನೋಡ್ತೀನಿ. ಏನಾದ್ರೂ ಸುಳ್ಳಾಗಿದ್ರೆ ನಿಮ್ಮಿಬ್ಬರನ್ನ ಈಗ ನೋಡ್ತಾ ಇರಿ, ಅಣ್ಣ ಅದಕ್ಕೆ ಗ್ಯಾರಂಟಿ ಯುದ್ಧ ಆಗುತ್ತೆ. ಕರ್ಮಣ್ಣೆ ವಾದಿಕಾರಸ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ರಸ್ತೆ ಕೊಡ್ತ. ಪ್ರಯತ್ನ ಮಾತ್ರ ನಮ್ಮದು, ಫಲಾಫಲಗಳು ಏನಿದ್ರು ಆ ಭಗವಂತನಿಗೆ ಬಿಟ್ಟಿ. ಡ್ಯಾನ್ಸ್ ಮಾಡಿದ್ ಬಾವ ಹೊಡೆಯೋದ್ ನಮ್ಗ. ಮತ್ತೇನೇನ್ರು? ನನ್ ಗಂಡ ದೇವ್ರಂತವ್ರು. ಪಾಪ ಅವ್ರಿಬ್ಬರಿಗೂ ಒಳ್ಳೆ ಮಕ್ಕಳನ್ನ ಬೋಧಿಸ್ತಾ ಇದಾರೆ, ಅವ್ರ ಬಗ್ಗೆ ಸುಳ್ಳೆಲ್ಲ ಹೇಳ್ತೀರಾ? ಹಲೋ ಲೈಲಾ, ಪಕ್ಕದ ಕ್ಲಾಸಲ್ಲಿರೋ ಸಾಲ ಮಾಡಿದ ಹತ್ರ ಬಾ. ಅಲ್ಲಿ ನಾನು ನಿನಗೋಸ್ಕರ ಅಂತ ಬರೆದಿರೋ ಸಾಲು ಕವಿತೆಗಳನ್ನ ತಾಸು ಓದ್ತೀನಿ. ಮರಿಬೇಡ. 10:30 ಬಂದ್ಬಿಡು. 10:30 ಅಂದ್ರೆ 10:30. ಚಿಕ್ಕ ಮುಳ್ಳು 10, ದೊಡ್ಡ ಮುಳ್ಳು 6. ಓಕೆನಾ? ಓಕೆ, ಬಾಯ್. ಮತ್ತೆ ಅದೇನೇ ನಿನ್ ಗೋಳು? ಅದು ಯಜಮಾನ್ರು ಏನಿಲ್ಲ ಬಿಡಿ. ಅಯ್ಯೋ ಕೊಲಗಿ ಯಾಕೆ ಸಾಯ್ತೀಯ? ಅದೇನ್ ವಿಷಯ ಅಂತ ಹೇಳ್ಬಾರ್ದ? ಅದು ಯಜಮಾನ್ರು ಆ ಲೈಲಾ ಇದ್ದಾಳಲ್ಲ, ಅವಳನ್ನ ಮೀಟ್ ಮಾಡೋದಕ್ಕೆ ಪಕ್ಕದ ರಸ್ತೆಯಲ್ಲಿರೋ ಸಾಲು ಮರ ಹತ್ರ ಇನ್ನೊಂದು ಮರ ನೆಡ್ತಾನಂತೇನು? ನೆಡ್ಲಿ ಬಿಡು, ನೆಡೋ ವಯಸ್ಸು ಇದು. ಒಂದ್ ಸುದ್ದಿ ಅಂತ ಹೇಳೋಕ್ ಬಂದಿದ್ದೀಯಲ್ಲ. ಅಯ್ಯಯ್ಯೋ ಹುಚ್ಚ ಹುಡುಗಿ. ದುಃಖ ಯಾರ ಹತ್ರ ಹೇಳ್ಕೊಳ್ಳಿ? ಅದೇನೇ ನಿನ್ ಗೋಳು? ಅದು ಯಜಮಾನ್ರು ಇದ್ದಾರಲ್ಲ, ಆ ಲೈಲಾ ಇದ್ದಾಳಲ್ಲ, ಅವಳನ್ನ ಮೀಟ್ ಮಾಡೋದಕ್ಕೆ ಪಕ್ಕದ ರಸ್ತೆಯಲ್ಲಿರೋ ಸಾಲು ಮರಗಳ ಹತ್ರ ಹೋಗ್ತಾ ಇದಾರೆ. ನನ್ನ ಕಿರುಕೋಣೆಯ ಗೋಡೆಯ ಮೇಲೆ ಗಾಳಿಗಲ್ಲಾಡುವ ರವಿವರ್ಮನ ಕುಂಚಕ್ಕೆ ಸೆರಸಿಕ್ಕ ಶಾಕುಂತಲೆಯ ಚಿತ್ರಪಟದಂತೆ ಹುಡುಗಿ ನಿನ್ನ ಬಳುಕು. ನಿಮ್ ಜೊತೆ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಅದ್ ಎಷ್ಟೊಂದು ಕವಿತೆಗಳನ್ನ ಹೇಳ್ಬಿಟ್ರಿ. ಥ್ಯಾಂಕ್ ಯು. ನನಗೂ ಅಷ್ಟೇ ಇಲ್ಲ, ಮನೆಯಲ್ಲಿದ್ರೆ ಸಿಕ್ಕಾಪಟ್ಟೆ ಬೋರು. ಅಲ್ಲ, ನನ್ನಂತ ಮರಿ ಮೊಲನ್ ತಗೊಂಡು ಹೋಗಿ ಆನೆ ಕೊಟ್ಟು ಮದುವೆ ಮಾಡ್ಬಿಟ್ರು. ನಾನಂತೂ ತುಂಬಾ ಬೈದಿಂದನೇ ಜೀವನ ನಡೆಸ್ತಾ ಇದ್ದೀನಿ. ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಿನ್ನಂತ ಯಾವ್ದಾದ್ರೂ ಒಂದು ಜಿಂಕೆ ಸಿಕ್ಬಿಟ್ರೆ ಕೀಲ್ ಕುದುರೆ ಮೇಲೆ ಕರ್ಕೊಂಡು ಹೋಗಿ ಮದುವೆ ಆಗ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. 6 ಆದ್ರೂ ಪರವಾಗಿಲ್ಲ, 3 1.5 ಆದ್ರೂ ಪರವಾಗಿಲ್ಲ. ಮದ್ವೆನಾ? ಅದ್ ಹೇಗ್ ಸಾಧ್ಯ? ಯಾಕೆ ಸಾಧ್ಯ ಇಲ್ಲ? ಆ ಆನೆಗೆ ಡೈವರ್ಸ್ ಕೊಡೋದು, ನಿನ್ನ ಜೊತೆ ಮದುವೆ ಆಗ್ಬಿಡೋದು. ಇದಕ್ಕೆ ಏನಂತೀಯ? ನೀವ್ ಒಪ್ಪದಾದ್ರೆ ನಿಮ್ಮನ್ ಮದ್ವೆ ಆಗಕ್ ನಾನ್ ರೆಡಿ. ಸಾಧ್ಯ ಇಲ್ಲ. ಮೇಡಮ್ ಅವರೇ, ನೀವೇನು ಇಲ್ಲಿ? ಮೊದ್ಲು ವಿಟ್ಲ ನಿಮ್ ಬಗ್ಗೆ ಹೇಳ್ದಾಗ ನಾನ್ ನಂಬ್ಲಿಲ್ಲ. ಈ ಕಣ್ಣಾರೆ ನೋಡ್ಮೇಲೆ ನಿಮ್ ಬಣ್ಣ ಬಯಲಾಯ್ತು. ಮೇಡಮ್ ಅವರೇ, ಇದರಲ್ಲಿ ಬಯಲಾಗೋದಕ್ಕೆ ಏನಿದೆ? ಎಲ್ಲರೂ ಬಯಲಲ್ಲೇ ನಿಂತಿದೀವಲ್ಲ. ಅದು ಲೈಲಾಗೆ ರಜೆ ಇತ್ತಲ್ವಾ, ಅದು ಸಿಕ್ಕಾಪಟ್ಟೆ ಬಿಸಿಲಿತ್ತಲ್ವಾ, ಅದಕ್ಕೆ ಈ ರಜೆನ ಮಜವಾ ಕಳೆಯೋಣ ಅಂತ ಈ ಮರದ ನೆರಳಿನ ಕೆಳಗೆ ನಿಂತು ಮಾತಾಡ್ತಾ ಇದೀವಿ ಅಷ್ಟೇ. ನನ್ ಮುಂದೆ ನಿಮ್ ಭಾಷೆ ಏನು, ಭಗವದ್ಗೀತೆ ಏನು, ನಾಟಕ ಮಾಡೋದನ್ನ ನಿಮ್ಮಿಂದ ಕಲಿಬೇಕು. ಚೋರ ಚರಣ ನಡಿ ಮನೆಗೆ. ನಿಮ್ ತಲೆಗೆ ಬಿಳಿ ಬಣ್ಣ ಹಚ್ತೀನಿ. ನಿನ್ ಮುಂದೆ ಟೈಲರಿಂಗ್ ಬಂದು. ನನ್ನ ಲೇಹ ಕೆಲಸ ಮಾಡಿಲ್ಲ ಅಂದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಹಾಲು ಕುಡ್ಸಂಗ್ ನಾಟಕ ಮಾಡಿ ಎಲ್ಲ ಚಲ್ಬಿಟ್ಟಿರ್ಬೇಕು ನೀನು, ಅಯೋಗ್ಯ ಮುಂಡೆನೆ. ನಾನು ಇಲ್ಲಿರೋ ವಿಷಯನ ನಿಮಗೆ ಯಾವ ಅಯೋಗ್ಯ ಹೇಳ್ದ ಅಂತ? ನಿಮ್ ಜೀವನದಲ್ಲಿ ಜಾಜಿ ಆಂಟಿನೂ ನಾನು ಬಿಟ್ರೆ 3ನೇವ್ರು ಬರಬಾರ್ದು ಅಂತ ನಾನೇ ಹೇಳಿದ್ದು.